ಶುಭೋದಯ. ಇದು ಪಾರ್ಟ್ 2 ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಪಾರ್ಟ್ 2 ಅಲ್ಲಿ ನಾವು ನೆಕ್ಸ್ಟ್ ಏನೇನು ಎಲ್ಲೆಲ್ಲಿ ಹೋಗ್ತೀವಿ, ಏನು ಪೂಜೆ ಮುಗಿಸ್ಕೊಂಡು ಎಲ್ಲಿ ಹೋಗ್ತೀವಿ ಏನು ಅಂತ. ದೇವಸ್ಥಾನ ಇನ್ನೂ ಒಳಗಡೆ ಇನ್ನೂ ತೋರಿಸಿಲ್ಲ ನಾವು. ಫಸ್ಟ್ ದೇವಸ್ಥಾನ ಒಳಗಡೆ ತೋರಿಸೋಣ. ಒಳಗಡೆ ಪಾರ್ಟ್ 2 ಅಲ್ಲಿ ಅದೆಲ್ಲ ಓಕೆನಾ. ಲೆಟ್ಸ್ ಗೋ. ದೇವ್ರಿಗೆ ಪೂಜೆ ಸಾಮಾನು ತಗೊಳಕ್ ಹೋಗ್ತಾ ಇದ್ವಿ. ಪಾಪ ಬೆಳಗ್ಗೆ ಆಂಟಿ ನಮ್ಮ ಜೊತೆ ಬಂದಿದ್ರು. ಸುಮಾರು ಜನ ಅಲ್ಲಿ ಕರೆದ್ರು, ಬನ್ನಿ ಪೂಜೆ ಸಾಮಾನು ತಗೊಳ್ಳಿ ಅಂತ. ಅಂದ್ರೆ ನಾವು ಮಾತಿಗೆ ತಪ್ಪಲ್ಲ, ಯಾಕಂದ್ರೆ ಪಾಪ ಬೆಳಗ್ಗೆನೆ ನಮ್ಮ ಜೊತೆ ಬಂದಿದ್ದಾರೆ. ಅದಕ್ಕೆ ಅವ್ರ ಅಂಗಡಿಲೇ ಪೂಜೆ ಸಾಮಾನು ತಗೊಳ್ಳೋಣ ಅಂತ. ಈಗ ಎಲ್ಲ ಹಣ್ಣುಕಾಯಿ ಎಲ್ಲ ತಗೊಂಡಿದೀವಿ. ಹೋಗಿ ಪೂಜೆ ಮಾಡಿಸ್ಕೊಂಡು, ಯಾಕೋ ಅಷ್ಟು ರಶ್ ಇಲ್ಲ. ನನಗೆ ಎಷ್ಟು ರಶ್ ಇರೋದು ನನಗೆ ಗೊತ್ತಿಲ್ಲ, ಬಟ್ ಹೇಳೋ ಪ್ರಕಾರ ಅಷ್ಟೇನು ರಶ್ ಇಲ್ಲ. ಆರಾಮಾಗಿ ಫ್ರೀಯಾಗಿ ಹೋಗ್ತಾ ಇದೀವಿ. ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಎಲ್ಲ ಮುಗಿಸಿ ಇವಾಗ ಬಂದ್ವಿ ಕಾರ್ ಹತ್ರ. ನೆಕ್ಸ್ಟ್ ಪ್ಲ್ಯಾನ್ ಏನು ಎತ್ತ ಅಂತ ಗೊತ್ತಿಲ್ಲ, ನೋಡೋಣ. ತುಂಬ ಚೆನ್ನಾಗಿತ್ತು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆಯೇ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಮುಂದೆ ನೋಡೋಣ. ಇನ್ನೂ ಏನು ಪ್ಲ್ಯಾನ್ ಆಗಿಲ್ಲ. ಎಲ್ಲಾರ ಹೋಗೋಣ, ಇವಾಗ ಹೆಂಗೋ ಬೇಗ ಮುಗೀತಲ್ವ, ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಬಟ್ ಏನು ಎತ್ತ ಅಂತೂ ಗೊತ್ತಿಲ್ಲ, ನೋಡೋಣ. ಬೆಟ್ಟದ ವ್ಯೂ ಮಾತ್ರ ಸಖತ್ತಾಗಿದೆ. ನಾವು ಹೋಗಿದ್ದು ನೈಟ್ ಆಗಿದ್ರಿಂದ ನಂಗೆ ಗೊತ್ತಾಗಲಿಲ್ಲ. ಇವಾಗ ರಿಟರ್ನ್ ಬರಬೇಕಂತೂ ಸಖತ್ತಾಗಿದೆ. ಇವಾಗ ಎಲ್ಲಿಗೂ ಹೋಗೋ ಪ್ಲ್ಯಾನ್ ಇಲ್ಲ, ಸೀದಾ ಮೈಸೂರಿಗೇನೆ. ಯಾಕಂತಂದ್ರೆ ಎಲ್ಲ ಆಮ್ಲೆಟ್ ಮಾಡಿ ಎಲ್ಲ ಸುಸ್ತು. ನೆಕ್ಸ್ಟ್ ಯಾವಾಗಾರು ಇನ್ನೊಂದ್ಸತಿ ಎಲ್ಲಾರ ಹೋಗೋಣ ಅಂತ. ಇವಾಗ ಸೀದಾ ಮನೆಗೆ ಹೋದ್ರೆ ಸಾಕು ಅನ್ಸ್ಬಿಟ್ಟಿದೆ. 4 ಪೀಸ್ ಮಾವಿನಕಾಯಿಗೆ 20 ರೂಪಾಯಿ ಗೈಸ್. ಅದು ಇಷ್ಟಿಷ್ಟೇ ಚಿಕ್ಕದು, ಅದಕ್ಕೆ 20 ರೂಪಾಯಿ. ಈಗ ಮತ್ತೆ ಇನ್ನೊಂದು ಪ್ಯಾಕೆಟ್ ತರಕ್ಕೆ ಹೋಗಿದ್ದಾರೆ. 2 ನೋಡೋಣ ಎಷ್ಟು ಕೊಡ್ತಾನೆ ಅಂತ. ಏನಕ್ಕೆ 20 ರೂಪಾಯಿ ಕೊಡ್ತೀರಾ ಮರೆ? ಅದಕ್ಕೆ ತೋರಿಸ್ತೀನಿ ರೀ. ಬಾ. 3,000 ರೂಪಾಯಿ 3 ದಿನಕ್ಕೆ ಐಟಮ್ಸ್ ಎಸ್ಬಿಟ್ಟು ಅಲ್ಲೇ
ಇದಕ್ಕೆ ಹೇಳೋದು ಯಾಮಾರೋದು ಅಂತ. ಇಷ್ಟೊತ್ತು ನಿದ್ದೆ ಮಾಡ್ಕೊಂಡು ಇವಾಗ ನಾವು ಟೀ ಕುಡ್ದಾಯ್ತು. ಆಯ್ತು, ಒಂದ್ ನಿದ್ದೆ ಮಾಡಿ ಒಂದ್ ಗ್ಲಾಸ್ ಟೀ ಕುಡ್ಕೊಂಡು ಇವಾಗ ನಾವು ಚಾಮರಾಜನಗರಕ್ಕೆ ಹೋಗ್ತಾ ಇದೀವಿ. ಚಾಮರಾಜನಗರದಲ್ಲಿ ಏನು ಸ್ಪೆಷಲ್ ಏನು ಅಂತಂದ್ರೆ ನಮ್ಮ ರವಿ ಅಣ್ಣನ ಮನೆಗೆ. ಒಂದು ರೀಲ್ಸ್ ಮಾಡಿಸ್ಕೊಳಕ್ಕೆ ಎಷ್ಟೆಲ್ಲ ಇವ್ರಿಗೆ ಸ್ಟ್ರಗಲ್ ಮಾಡ್ಬೇಕು. ಇನ್ನೇನ್ ಮಾಡೋದು, ರೀಲ್ಸ್ ಮಾಡಕ್ ಅವಯ್ಯಕ್ ಡ್ಯಾನ್ಸ್ ಬರಲ್ಲ, ಇವಮ್ಮಂಗೆ ಹಾಡ್ ಬರಲ್ಲ, ಏನು ಮಾಡಕ್ಕಾಗಲ್ಲ. ಇದೆಲ್ಲ ಒಂದು ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ರವಿ ಬೆಳಗ್ಗೆ ರವಿ ಚಾಮರಾಜನಗರ ಜಟ್ಟೂರು ಚಾಮರಾಜನಗರ ಡಿಸ್ಟಿಕ್ ಜಟ್ಟು ಚಾನೆಲ್ ಡಮ್ಮಿ ಟಿವಿ ರಿಪೋರ್ಟರ್. ಅವನು ಡಮ್ಮಿ ಟಿವಿ ಅಲ್ಲ, ನೀವು ಜಟ್ಟು ಟಿವಿ ನೇರ ಪ್ರಸಾರ ದಿವ್ಯ ಟಿವಿ ಅದನ್ನ ಬೀಜ ಟಿವಿ ರಿಪೋರ್ಟರ್. ಕಡ್ಲೆ ಬೀಜ ಟಿವಿ ರಿಪೋರ್ಟರ್ ಅಂತ ದಿವ್ಯ ಚಾನೆಲ್ ಇದೆ, ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿ ನೀವು. ಹೌದು, ಇದೆ ದಿವ್ಯ ಟಿವಿ. ಯಾರು ನೋಡ್ತಿರಲ್ಲ, ಯಾರು ನೋಡೋದ್ರಲ್ಲಿ ಉಂಟಾ, ಅದು ಇಂಪಾರ್ಟೆಂಟ್. ರವಿ ಟಿವಿ ಉಂಟಾ? ಇದೆಲ್ಲ ಏನ್ ಬೆಳೆಯೋದು? ಜೋಳ, ಕಡ್ಲೆ ಬೀಜ, ಜೋಳ, ರಾಗಿ. ಆರಿಸ್ತೀನಿ ಯಾರನ್ನ ಈ ನಾಯಿಗೆ ಮುದ್ದಾಡ್ತಿದ್ರು. ಇದು ನೋಡಿ ಮುಟ್ಟಷ್ಟೇ ನಿದ್ದೆ ಬರ್ತು. ಇಲ್ಲ, ಇದೆಲ್ಲ ನಮ್ಮ ರವಿ ಮನೆ. ನಮ್ಮ ಎಲ್ಲಿ ಇವರ ಅಜ್ಜಿ, ಅವ್ರ ಅಮ್ಮ, ಸಾರಿ ಅಲ್ವಾ, ಅಮ್ಮ. ಮತ್ತೆ ಇಲ್ಲ ಮರ್ತ್ಕೊಂಡು ತುಂಬಾ ಚೆನ್ನಾಗಿದೆ ಹಳೆ ಮನೆ. ಇದು ಮೇಲ್ಗಡೆ ಒಂದು ಜಾಗ ಐತೆ, ಸ್ಟೆಪ್ಪು ಗತ್ಕೊಂಡು ಹೋಗೋದು ಮೇಲ್ಗಡೆ. ಇದು ಅವ್ರದ್ದು ದೇವ್ರ ಮನೆ. ನೇರಳೆ ಹಣ್ಣು ಅವರ ಯಾರೋ ಕಸಿನ್ ತಂದ್ರು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೊಟ್ಟರು. ಫ್ರಿಜ್ಜಲ್ಲಿ ಮಡಗಿದ್ರೆ ನಾವು ತುಂಬ ಕೋಲ್ಡ್ ಆಗೈತೆ. ಜಂಬು ನೇರಳೆ ಇವೆಲ್ಲನೂ ಇರುತ್ತೆ. ಎಂತಾರೆ ಅದೇ ಯೆಲ್ಲೋ ಕಲರಾ? ಇದೆಲ್ಲ ವಿಳ್ಳೆದೆಲೆ ಅಲ್ವಾ? ವಿಳ್ಳೆದೆಲೆ. ಹೋಗುವಾಗ ಒಂದಿಷ್ಟು ಇಸ್ಕೊಂಡು ಹೋಗ್ಬೇಕು. ಎಳ್ನೀರು ಕುಡಿತೈತೆ ನೋಡಿ. ಶಿಷ್ಯಕೋಟಿ ರವಿ ಸಂದೇಶ್ ನೀನು ಹೊಡೆದ. ಫೈನಲಿ ಊಟ ಎಲ್ಲ ಮುಗಿಸಿ ಮೈಸೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಅವ್ರ ಮನೇಲಂತೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಫೈನಲಿ ಮನೆಗೆ ಬಂದಾಯಿತು, ಎಲ್ಲ ಮುಗೀತು. ಇನ್ನೇನು ಹೊರಟು ಈಗ. ನಮಗೂ ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಸಂಜೆಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಇದೇ ರೀತಿ ನಮ್ಮ ವಿಡಿಯೋನ ನೋಡ್ತಾರೆ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್. ಬಾಯ್ ಬಾಯ್ ಬಾಯ್.